ಹ್ಯಾಪಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಈ ವರ್ಷದ ಯೋಗ ಥೀಮ್ ಯೋಗ ಫಾರ್ ಹೆಲ್ದಿ ಏಜಿಂಗ್. ನೋಡಿ, ನಾವು ಹುಟ್ಟಿದ ಮೇಲೆ ಏಜಿಂಗ್ ಈಸ್ ಇನ್ಎವಿಟಬಲ್, ಎಲ್ಲರೂ ಏಜ್ ಆಗಲೇಬೇಕು. ಬಟ್ ಇದನ್ನು ನಾವು ಸ್ಲೋ ಮಾಡ್ಬೋದು. ಹೇಗೆ ನೋಡಿ, ಮುಖ್ಯವಾಗಿ ಯೋಗದಿಂದ ನಾವು 2 ಫ್ಯಾಕ್ಟರ್ನ ಕಂಟ್ರೋಲ್ ಮಾಡ್ಬೋದು. ನಾವು ಏಜ್ ಆಗಲಿಕ್ಕೆ ಮೇಜರ್ ರೀಸನ್ ಒಂದು ಶಾಲೋ ಬ್ರೀದಿಂಗ್, ಅಂದರೆ ಸ್ವಲ್ಪ ವೇಗವಾಗಿ ಉಸಿರಾಟ ಮಾಡೋದು, ಆ್ಯಂಡ್ ಅದ್ರ ಜೊತೆಗೆ ಸ್ಟ್ರೆಸ್, ಹೈ ಕಾರ್ಟಿಸಾಲ್ ಲೆವೆಲ್. ಈ ಥರ ನಮ್ಮ ನರ್ವಸ್ ಸಿಸ್ಟಮ್ ಯಾವಾಗ ಹೈಪರ್ ಆಕ್ಟಿವ್ ಆಗುತ್ತೆ, ತುಂಬ ಅಲರ್ಟ್ ಸ್ಟೇಟಲ್ಲಿರುತ್ತೆ, ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಹೈ ಕಾರ್ಟಿಸಾಲ್ ಲೆವೆಲಲ್ಲಿ ಇರುತ್ತೆ, ಆವಾಗ ನಮ್ಮ ನರ್ವಸ್ ಸಿಸ್ಟಮ್ ವೇರ್ ಆ್ಯಂಡ್ ಟೇರ್ ಬೇಗ ಆಗೋಗುತ್ತೆ. ಸೊ ಇದು ನಂಬರ್ 1 ರೀಸನ್. ನಂಬರ್ 2 ರೀಸನ್ ಶಾಲೋ ಬ್ರೀದಿಂಗ್. ಶಾಲೋ ಬ್ರೀದಿಂಗ್ ಅಂದರೆ ಈ ಥರ ಎದೆಯಲ್ಲಿ ಉಸಿರಾಟ ಮಾಡೋದು. ನಾವು ಉದ್ವೇಗ ಆದಾಗ, ಸಿಟ್ಟು ಬಂದಾಗ, ಭಯಗೊಂಡಾಗ, ಕೋಪ ಬಂದಾಗ ನಾವು ಈ ಥರ ಬ್ರೀದ್ ಮಾಡ್ತೀವಿ. ನಾವು ಇಡೀ ದಿನ ಇದೇ ಸ್ಥಿತಿಯಲ್ಲಿ ಇದ್ಬಿಟ್ರೆ ಶಾಲೋ ಬ್ರೀದಿಂಗ್ ಆಗುತ್ತಲ್ವಾ. ಆ್ಯಂಡ್ ಇದನ್ನು ಪದೇ ಪದೇ ಮಾಡೋದ್ರ ಮೂಲಕ ನಮ್ಮ ದೇಹ ಇದನ್ನು ಕಲ್ತ್ಬಿಡತ್ತೆ. ನಮ್ಮ ದೇಹ ಯಾವಾಗ ಈ ಶಾಲೋ ಬ್ರೀದಿಂಗನ್ನು ಕಲಿಯುತ್ತೆ, ಆವಾಗ ನಾವು ನಮ್ಮ ದೇಹದ ಎಲ್ಲ ಸಿಸ್ಟಮನ್ನು ಒಂದು ಅಲರ್ಟ್ ಸ್ಟೇಟಲ್ಲಿ, ರಿಲ್ಯಾಕ್ಸ್ ಇಲ್ಲದೇ ಇರೋ ಸ್ಟೇಟಲ್ಲಿ ತೊಗೊಂಡೋಗ್ತೀವಿ. ಆ ಮೂಲಕ ನಾವು ಬೇಗ ಏಜ್ ಆಗ್ತೀವಿ. ನೋಡಿ, ಅತ್ಯಂತ ಜಾಸ್ತಿ ವರ್ಷ ಬದುಕುವಂಥ ಪ್ರಾಣಿ ಯಾವುದು? ಆಮೆ. ಅತ್ಯಂತ ಸ್ಲೋ ಆಗಿ ಉಸಿರಾಟ ಮಾಡುವಂಥ ಪ್ರಾಣಿ ಯಾವುದು? ಆಮೆ. ಒಂದು ಪುರಾಣದಲ್ಲಿ ಹೇಳಿರುವಂತೆ ಮನುಷ್ಯನ ಆಯಸ್ಸು ನಂಬರ್ ಆಫ್ ಬ್ರೆತ್ಸ್, ಅಂದರೆ ಉಸಿರಾಟಗಳ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿದೆ. ಅದರ ಅರ್ಥ, ನಾನು ವೇಗವಾಗಿ ಉಸಿರಾಟ ಮಾಡಿದ್ರೆ ಬೇಗ ಏಜ್ ಆಗೋಗುತ್ತೆ, ಬೇಗ ನನ್ನ ಆಯಸ್ಸು ಮುಗಿದೋಗುತ್ತೆ. ಅದೇ ಥರ ಸ್ಲೋ ಆಗಿ ಉಸಿರಾಟ ಮಾಡಿದರೆ ನನ್ನ ಆಯಸ್ಸು ಜಾಸ್ತಿ ಆಗಿರುತ್ತೆ. ಅದಕ್ಕೇನೆ ಯೋಗಿಗಳು ನಿಧಾನವಾಗಿ ಉಸಿರಾಟ ಮಾಡ್ತಾರೆ, ಅವರು 150-200 ವರ್ಷಗಳು ಆರಾಮಾಗಿ ಬದುಕ್ತಾರೆ. ಅದರಿಂದ ಸ್ನೇಹಿತರೆ, ಈ ಯೋಗ ದಿನ ನಾವು ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ. ನಾನು ಪ್ರತಿನಿತ್ಯ ಯೋಗ ಮಾಡ್ತೇನೆ. ನೋಡಿ, ಯೋಗದಲ್ಲಿ ಇದು ಆಸನ ಅಥವಾ ಈ ಪ್ರಾಣಾಯಾಮ ಅಥವಾ ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ಕು ಆ್ಯಂಟಿ ಏಜಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಬೇಡಿ. ಯೋಗದಲ್ಲಿ ಮಾಡುವಂಥ ಎಲ್ಲ ಆಸನಗಳು, ಪ್ರಾಣಾಯಾಮಗಳು, ರಿಲ್ಯಾಕ್ಸೇಷನ್ಗಳು ನಮ್ಮ ಸ್ಕಿನ್ ಹೆಲ್ತನ್ನು, ನಮ್ಮ ಫ್ಲೆಕ್ಸಿಬಿಲಿಟಿಯನ್ನು, ನಮ್ಮ ಉಸಿರಾಟವನ್ನು, ನಮ್ಮ ನರ್ವಸ್ ಸಿಸ್ಟಮನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ಮೂಲಕ ನಮ್ಮ ಏಜಿಂಗನ್ನು ಸ್ಲೋ ಮಾಡ್ಬೋದು, ಟು ಎನ್ ಎಕ್ಸ್ಟೆಂಡ್ ದ್ಯಾಟ್ ಏಜಿಂಗನ್ನು ಸ್ಟಾಪ್ ಕೂಡ ಮಾಡ್ಬೋದು. ನಮಸ್ತೆ.